ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಈಗ ಓಟ್ ಚೋರಿ ಆರೋಪ ಗಂಭೀರವಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಬೈ ಎಲೆಕ್ಷನ್ ಅಲ್ಲೂ ಕೂಡ ಓಟ್ ಚೋರಿ ಆಗಿತ್ತು ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ಹೊಸ್ತಿಲಲ್ಲಿ ಅಂದ್ರೆ ಈಗ ಅಲ್ಲಿ HY ಮೇಟಿ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಬೈ ಎಲೆಕ್ಷನ್ ಆಗುತ್ತೆ ಕೆಲವೇ ದಿನಗಳಲ್ಲಿ. ಸೊ ಅಲ್ಲಿ ಓಟ್ ಚೋರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಲೇ ಒಂದಷ್ಟು ಸಿದ್ಧತೆಗಳಾದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಕಾರ್ಯಾಧ್ಯಕ್ಷರಾಗಿರುವಂತಹ ಬಸವೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಸುಮಾರು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಅಕ್ರಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆಯಂತೆ. ನಗರದ 110, 111, 112, 113, 114 ಸೇರಿದಂತೆ ಒಟ್ಟು 8ರಿಂದ 10 ಬೂತ್ಗಳಲ್ಲಿ ಅಕ್ರಮ ನಡೆಸಲಾಗಿದೆ ಅನ್ನುವಂಥ ಗಂಭೀರ ಆರೋಪ. ಹಾಸ್ಟೆಲ್ ರೂಮ್ ನಂಬರ್ ವಿಳಾಸದೊಂದಿಗೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗ್ತಾ ಇದೆಯಂತೆ. ಒತ್ತಾಯ ಪೂರ್ವಕವಾಗಿ ವಿದ್ಯಾರ್ಥಿಗಳನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತಿದ್ದಾರಂತೆ. ಅಕ್ರಮ ಸೇರ್ಪಡೆ ಮಾಡಿರೋದನ್ನ ಕೂಡಲೇ ಡಿಲೀಟ್ ಮಾಡಬೇಕು, ಸೂಕ್ತ ತನಿಖೆ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ನಾವು DC ಅವರಿಗೆ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟು ಬಂದಿದ್ದೀವಿ. ಇದೇನು ವೋಟರ್ ಲಿಸ್ಟ್ ಒಳಗ ವೋಟ್ ಸೇರಿಸ್ತಾ ಇದ್ದಾರೆ ಅವರು ಅಕ್ರಮವಾಗಿ. ಅದನ್ನೇನೈತಿ ನೀವು ತಡೆಗಟ್ಟಬೇಕಂತ ನಾವು ಅವ್ರಿಗೆ ಹೇಳಿ ಬಂದಿವ್ರಿ. ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತ ಏನ್ ಕಾನ್ಸೆಪ್ಟ್ ತಗೊಂಡ್ ಹೊಂಟ್ರ ಅದೇ ರೀತಿ ಬಾಗಲಕೋಟೆಯಲ್ಲಿ ಆಗತ್ತೈತ್ರಿ. ಈಗ ಅವರು ವೋಟರ್ ಲಿಸ್ಟ್ ಒಳಗ ಹೆಸರು ಸೇರ್ಸಾಕತ್ತಾರ್ರಿ, ಮಾಡ್ರಿ ಬೇಡ ಅನ್ನಂಗಿಲ್ಲ. ಬಟ್ ಒಂದೇ ರೂಮ್ನೊಳಗ ಹುಡುಗ ಮತ್ತು ಹುಡುಗಿ ಇಬ್ಬರು ಒಂದೇ ರೂಮ್ನಾಗ ಸೇರ್ಸಾಕತ್ತಾರಲ್ಲ, ಅದು ಹೇಗೆ ಸಾಧ್ಯ? ಆ ರೂಮ್ ಕೆಪಾಸಿಟಿ ಎಷ್ಟು ಇರ್ತೈತ್ರಿ? 3ರಿಂದ 4 ಮಂದಿ ಇರ್ತೈತಿ. ಅದ್ರಾಗ ನಿಮ್ಗ ತೋರಿಸ್ದಂಗ ನಾವು ದಾಖಲೆ ತೋರಿಸ್ದಂಗ ಒಂದ್ ರೂಮ್ ನಲ್ಲಿ 8 ಹುಡುಗರು 5 ಹುಡುಗಿಯರು, ಮತ್ತೆ ಇನ್ನೊಂದ್ರಲ್ಲಿ ಏನೈತಿ 5 ಮಂದಿ ಹುಡುಗಿಯರು 3 ಮಂದಿ ಹುಡುಗರು. ಇದು ಹೇಗೆ ಸಾಧ್ಯ? ಅದನ್ನ ಪರಿಶೀಲಿಸಬೇಕಿತ್ತು ಅವರು. ಚುನಾವಣೆ ಅಧಿಕಾರಿಗಳು ಅದನ್ನ ಪರಿಶೀಲಿಸಿ ಅವ್ರಿಗೆ ವೋಟರ್ ಲಿಸ್ಟ್ ಕೊಡ್ಬೇಕಿತ್ತು. ಅದನ್ನ ಪರಿಶೀಲಿಸಿಲ್ಲ. ಅದನ್ನು ನಾವು ಕಡ್ಡಾಯವಾಗಿ ವಿರೋಧ ಮಾಡ್ತೀವ್ರಿ. ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅದೇ ರೀತಿ ನರ್ಸಿಂಗ್ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಕಾಲೇಜ್ ಇರ್ಬೋದು. ಈ ರೀತಿ ಅವರ ಅಡಿಯಲ್ಲಿ ನಡೀತಾ ಇರುವಂತ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಏನು ವಸ್ತಿಗೆ ಬರ್ತಾ ಇದ್ರೆ ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಯಿಂದ ಅವರ ಹೆಸರುಗಳನ್ನ ಅಕ್ರಮವಾಗಿ ಸೇರಿಸುವಂತ ಕೆಲಸ ನಡೆದಿದೆ. ಮೆಡಿಕಲ್